ಬರ್ರಿ ಅವನಡಾಕ ಇಡ್ಲಿ ವಡ ಪ್ಲಾಸ್ಟಿಕ್ ಕಡೆ ಇವತ್ತು ನಮ್ಮ ದೋಸ್ತ್ ಬಂದ ಬಾಳದ್ರಿಂದ ಮಸ್ತ್ ಕ್ವಾಲಿಟಿ ಚಾ ಮಾಡೋಣಂತ ಮೊದಲು ಅಂಗಡಿಗೆ ಹೋಗಿ ನಂದಿನಿ ಹಾಲು ತಗೊಂಡ್ಬಂದೆ. ಆಮೇಲೆ ಸೈಡ್ ಒಂದು ಶಾಲ್ಪ್ ಒಳಗೆ ಒಂದು ಸಣ್ಣ ಬೋಗಣ್ಣಿ ತಗೊಂಡೆ ಸ್ಟೀಲಿಂದ. ಅದನ್ನ ಗ್ಯಾಸ್ ಕಟ್ಟಿ ಮ್ಯಾಗಿಟ್ಟೆ. ಒಂದು ಕತ್ರಿ ತಗೊಂಡೆ, ಹಸಿರು ಕತ್ರಿ ಕಟ್ ಮಾಡಿದೆ. ಆಮೇಲೆ ಹಗರ್ಕ ಬೋಗಣಿಗೆ ಹಾಕಿದೆ. ಮತ್ ಜೋರ್ ಹಾಕಿದ್ರೆ ತಳಗ್ ಬೈದ್ ಬಿಡ್ತಾವ್ರಿ. ಆಮೇಲೆ ಸ್ವಲ್ಪ ಮಂದಿ ಏನ್ ಮಾಡ್ತಾ ಅಂದ್ರೆ ಪ್ಯಾಕೆಟ್ ಹಂಗ ಒಗದ್ ಬಿಡ್ತಾರಿ. ಅದ್ರ ನಾ ಭಾಳ ಡೇಂಜರ್ ಅದೇನ್ರಿ. ನಮ್ಮ ಅವ್ರು ಹೇಳ್ಕೊಟ್ರ ನಂಗೆ ಸ್ವಲ್ಪ ಒಂದು 10-20 ml ನೀರು ಹಾಕಿ ವಾಪಸ್ ಅದ್ರ ಒಳಗಡೆ ಸಾಕ್ಬೇಕ್ರಿ. ಅಂದ್ರೆ ಒಳಗಿಂದೆಲ್ಲ ಅಟ್ಕೊಂಡಿದ್ ಕೆನಿ ಪನಿ ಎಲ್ಲ ಬರ್ತೈತೆ. ಆಮೇಲೆ ಮೊಸರು ಬಿಟ್ಟಾಗ ಹೋಗಿದಾರಿ. ಆಮೇಲೆ ಚಾ ಬೋಗಣಿ ಭಾಳ ಹಳೇದಾಗಿತ್ತೆ. ಮತ್ತೆ ಹೊಸ ತಗೊಂಡ್ಯಾರಿ. ಅದನ್ನ ಗ್ಯಾಸ್ ಮೇಲೆ ಇಟ್ಟಾರಿ. ಆಮೇಲೆ ಮತ್ತೇನ್ ತಗೊಂಡ್ರಿ, 2 ವಾಟೆ ತಗೊಂಡ್ಯಾರಿ. ವಾಟಿಗೆ ಅದ್ರಾಗ 1 ವಾಟೆ ಹಾಲು ಹಾಕಿದೆ. ಮತ್ತೆ ಇನ್ನೊಂದು ವಾಟೆ ಹಾಲು ಹಾಕ್ತೇನೆ ನೋಡ್ರಿ. ಈಗ 2 ವಾಟೆ ಹಾಲು ಒಟ್ಟ ನೀರ್ ಹಾಕಂಗಿಲ್ರಿ. ಕಟ್ಟನ್ ಚಾ ಕುಡಿತಾನ. ಕರೆ ಚಾ ಜೀವನದಾಗ ಕುಡಿಯಂಗಿಲ್ಲ, ಕುಡಿಯೋದಿಲ್ಲ. ಸಾಯ್ತೀನಿ ಬೇಕಂದ್ರ. ಇದ್ ನೋಡ್ರಿ ಲೈಟ್ರ್ ತಗೊಂಡೆ, ಬೆಂಕಿ ಕೊಟ್ಟೆ. ಆಮೇಲೆ ಏನ್ ಮಾಡಿದ್ಯಪ್ಪ ಅಂದ್ರೆ ಸಕ್ಕರೆ ತಗೊಂಡೆ. ಲೇ ಹುಚ್ಚು ಮುಕ್ಕುಳ್ಯ, ನಂಗೆ ಬಿಯರ್ ಬಾಟಿ ಮಾಡಿ ಅಲ್ಲೇ ತಳಗ ಮ್ಯಾಗ ಹೊಡತಿಗೈತಿ ಮಗನ. ಸಕ್ಕರೆ ಡಬ್ಬಿ ಅದನ್ನ ಹಗರಕ ತೆಗಿ ಮಗನ. ನೋಡಲ್ಲ ಅಂದ್ರೆ ಶುಗರ್ ಬರ್ಸಿಬಿಡ್ತೇನೆ ನಿನಗೆ. ನಾನ್ರಿಪ್ಪ ನೋಡ್ರಿ, 1 ಚಂಚಮೆ ಹಾಕಿದ, 2 ಚಂಚಮೆ ಹಾಕಿದ, 3 ಚಂಚಮೆ ಹಾಕಿದ, 4 ಚಂಚಮೆ ಹಾಕಿದ. ಆಮೇಲೆ ಕೆಮ್ಮಂತ್ರಿ ಸಾರಿ. ಆಮೇಲೆ ಅಲ್ಲಿಟ್ಟು ಆಮೇಲೆ ಚಾ ಪುಡಿ ತಗೊಂಡ್ಯಾರಿ. ಇವನ ಯಾಸ್ತಲೆ ಹೇಳ್ಬೇಕಲ್ಲ ನಿಮಗೆ. ಡಬ್ಬಿಗಳದ ಇಲ್ಲ ನಾವು ಬೇರೆ ಬಾಟ್ಲಿ ಎಲ್ಲ ಮಗನ ಮಳ್ಳೆ ಬಡಿಯತ್ತಿಲ್ಲ. ಯಾಕ ರೆಡ್ ರೇಬಲ್ ಚಾ ಪುಡಿ ಮಸ್ತ್ ಕ್ವಾಲಿಟಿ ಚಾ ಪುಡಿ. ಇಂಥ ಚಾ ಪುಡಿ ಜಗತ್ನಾಗ ನೋಡ್ರಂಗಿಲ್ಲ. ಮಸ್ತ್ ಕ್ವಾಲಿಟಿ ಚಾ ಆಗೈತೆ. ಎಲ್ಲಾ ತರದನ್ನ ಟ್ರೈ ಮಾಡಿದ್ವಿ. ಎಲ್ಲಾ ತರ ಇಷ್ಟ ಆಗಿದೆ ನಮಗೆ. ರೆಡ್ ರೇಬಲ್ ಚಾ ಪುಡಿ ಹಾಕಿದ್ರಿ. ಆಮೇಲೆ ಸ್ವಲ್ಪ ಲೇಟ್ ಆಗತ್ ನೋಡ್ರಿ. ಸ್ವಲ್ಪ ಜೋರ್ ಹುಡುನ್ರಿ ಗ್ಯಾಸ್. ಏ ಹುಚ್ಚು ಮುಕ್ಕಳಿಯ ಜಲ್ದಿ ಬಾ, ಉಕ್ಕಾತೇನ ಇಲ್ಲ ಗ್ಯಾಸ್ ಮ್ಯಾಗ ಬಿದ್ದಿಲ್ಲ. ಗ್ಯಾಸ್ ತೂತ ಹಾಳು ಮಾಡ್ಬಿಡ್ತೇನೆ ನೋಡು. ಮತ್ ನಾ ಜಲ್ದಿ ಬಂದ್ ಮಾಡಿ ನನಗ. ಇಲ್ಲ ಅಂದ್ರೆ ನೋಡ ಮತ್ತ ಬಾಯ್ ಚಾ ಕುಡಿ ಬಂದ್ ಬಾಯ್ ಜೋಡಿ ನಿನ್ ಮುಕ್ಕಳಿನ ಸುಟ್ಟು ಬಿಡ್ತೇನ. ಆಮೇಲೆ ಚಾ ರೆಡಿ ಆಯ್ತ್ರಿ. ಚಾ ರೆಡಿ ಆತ. ಇನ್ನ ಸ್ವಲ್ಪ ಕುದಿಸೋನ್ ಲೈಟ್ ಹಂಗೆ. ಇನ್ನ ಸ್ವಲ್ಪ ಕುದಿಸಿದಾರಿ. ಮ್ಯಾಗಿಟ್ಟಾರಿ, ತಳಗಿಟ್ಟಾರಿ, ಮ್ಯಾಗಿಟ್ಟಾರಿ, ತಳಗಿಟ್ಟಾರಿ, ಮ್ಯಾಗಿಟ್ಟಾರಿ. ಸ್ವಲ್ಪ ಬಿತ್ತು ಹೊರಗೆ ಬಿತ್ತಿದ್ರು ನೋಡಿ. ಎಲ್ಲ ಸ್ವಲ್ಪ ಬಚಾವದಿರಿ. ಮ್ಯಾಗ ಬಿದ್ರೆ ಮತ್ತೆ ನಮ್ಮವ್ರು ನೋಡಿ ಹೆಣ್ಣ ನೋಡ್ತಾರ ಬಂದ್ರೆ ಮತ್ತೆ ನಾನು ಉರ್ಸೋದಕ್ಕದ್ ಗ್ಯಾಸ್ ಫುಲ್ ಮಾಡಕ್ ಬರಂಗ. ಅದು ಫುಲ್ ಮಸ್ಕಿರ ಆತ್ರಿ. ನಮ್ಮ ದೋಸ್ತ್ ವಿಡಿಯೋ ಮಾಡತ್ತಿದ್ದ. ಆದ್ರೂ ನೋಡ್ರಿ ಸಣ್ಣ ಹಿಡಿದು ಹೆಚ್ಚಿಗಿಡಿದು, ಸಣ್ಣ ಹಿಡಿದು ಹೆಚ್ಚಿಗಿಡಿದು ಮಾಡಿದೆ. ಆಮೇಲೆ ಅಷ್ಟನಾಗ ಬಂದ್ ಮಾಡಿದೆ. 2 ವಾಟಕ್ಕೆ ತಗೊಂಡೆ ಚಾ ಸೋಸು ತಗೊಂಡೆ. ಫಿಲ್ಟರ್ ಇಟ್ಟು ಅದಕ್ಕೆ ಸೋಸಿದೆ ನೋಡ್ರಿ. ಪೈದಕ್ಕೊಂದು ಹಾಕಿದೆ. ಅದಕ್ಕೊಂದು 100 ml ಹಾಕಿದೆ. ಮಸ್ತ್ ಕ್ವಾಲಿಟಿ ಚಾ ರೆಡಿ ಆದ್ ನಮ್ದು. ಹಾ ಬಾಯ ನೀರೇ ಬರತ್ತವ್ರಿ. ಇನ್ನೂ ಸ್ವಲ್ಪ ನೀರು ಬೆವ್ರು ಬರ್ತೈತ್ರಿ ಚಾ ಕುಡಿಯಕಂದ್. ಮುಕ್ಕಳರಿ ಹೀಟ್ ಐತಿ. ಬರ್ರಿ ಚಾ ಕುಡಿಯನಂತ ಕೊಂತ ನೋಡ್ರಿ. ಇಲ್ಲೇ ನಮ್ಮ ಮೋದಿಜಿಯವ್ರು ನಮಸ್ಕಾರ ಮಾಡೋಣ ಮೊದಲು. ಎಲ್ಲನವರು ಬೇಜಾರಾಗ್ಬಿಡ್ತಾರ. ಆಮೇಲೆ ನೋಡ್ರಿ ಇಲ್ಲ ನಮ್ಮ ದೋಸ್ತ್ ನಾವು 1 ಕಪ್ ಕುಡಿತೇವಿ. ಈಗ ಚಾಸ್ ಮಾಡಪ್ಪ ದೋಸ್ತ. ನೋಡ್ರಿ ಎಲ್ಲಾರು ಬೀರ್ ಬಾಟ್ಲಿ ಅವನಿ ಚಾಸ್ ಮಾಡ್ರಿ. ನಾವು ಚಾಸ್ ಮಾಡತ್ತೀವಿ ನೋಡ್ರಿ. ಪ್ಯಾನ್ ಹೊಳಿಸಿದ ಅವ್ನ ಕಡೆ ಜೋಳ ಭಾಳ ಆಗತ್ತ. ದಪ್ಪನ ಹಂಗೆ ಹಾಕೊಂಡಿದ್ದವ ನೋಡ್ರಿ. ಚಾಸ್ ಸುಡ್ ನೋಡ್ರಿ. ಏನ್ ಮಸ್ತ್ ಐತ್ರಿ. ನಮಸ್ಕಾರ. ನಾನು ಬರೀತಾರೆ ಎಷ್ಟು ನಾನೇ ಬೈ.